ಕಳಪೆ ಔಷಧಿ ಹಾಗೂ ಮಾದಕ ದ್ರವ್ಯಗಳ ಅಕ್ರಮಕ್ಕೆ ಬ್ರೇಕ್ ಅನ್ನು ಹಾಕೋದಕ್ಕೆ ಆರೋಗ್ಯ ಇಲಾಖೆ ಹೈಟೆಕ್ ಅಸ್ತ್ರವನ್ನ ಬಳಕೆ ಮಾಡ್ತಾ ಇದೆ. ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಇಲಾಖೆ ವತಿಯಿಂದ ನೂತನ ಮಾನಿಟರಿಂಗ್ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಲಾಗಿತ್ತು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೊಸ ಡಿಜಿಟಲ್ ಕಣ್ಗಾವಲು ವ್ಯವಸ್ಥೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಇನ್ನು ಮುಂದೆ ಕಳಪೆ ಗುಣಮಟ್ಟದ ಔಷಧಿಗಳು ಹಾಗೂ ಎನ್ಡಿಪಿಎಸ್ ಔಷಧಿಗಳ ಅಕ್ರಮ ಮಾರಾಟದ ಮೇಲೆ ಹದ್ದಿನ ಕಣ್ಣನ್ನ ಇಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇದುವರೆಗೆ ಮಾರುಕಟ್ಟೆಗೆ ರವಾನಿಸಲಾಗಿದ್ದಂತಹ ಉತ್ತಮವಲ್ಲದ ಔಷಧಿಗಳನ್ನು ಹಿಂಪಡೆಯಲು ಸೂಕ್ತ ವ್ಯವಸ್ಥೆ ಇರಲಿಲ್ಲ. ಆದರೆ ಹೊಸ ಪೋರ್ಟ್ನಲ್ಲಿ ಯಾವುದೇ ಔಷಧಿ ಗುಣಮಟ್ಟ ಕಳಪೆ ಅಂತ ಪತ್ತೆಯಾದ ತಕ್ಷಣ ಮಾಹಿತಿ ಅಪ್ಲೋಡ್ ಆಗಲಿದ್ದು ಡಿಸ್ಟ್ರಿಬ್ಯೂಟರ್ಗಳಿಗೆ ತಕ್ಷಣ ಮೆಸೇಜ್ ಹೋಗಿ ಆ ಸ್ಟಾಕ್ ಫ್ರೀಸ್ ಆಗಲಿದೆ. ಈಗಾಗಲೇ 1.5 ಕೋಟಿ ರೂಪಾಯಿ ಮೌಲ್ಯದ ಅನುತ್ತಮ ಔಷಧಿಗಳನ್ನು ವಾಪಸ್ ಪಡೆಯಲಾಗಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಇನ್ನು ಈ ವ್ಯವಸ್ಥೆಯಲ್ಲಿ 15,000ಕ್ಕೂ ಹೆಚ್ಚು ಸ್ಟಾಕಿಸ್ಟ್, ಹೋಲ್ಸೇಲರ್, ರಿಟೇಲರ್ ಮತ್ತು ಫಾರ್ಮಸಿಗಳನ್ನು ಒಳಗೊಂಡ ಜಾಲ ನಿರ್ಮಾಣವನ್ನು ಮಾಡಲಾಗಿತ್ತು. ಡ್ರಗ್ ಮಾಫಿಯಾ ಹಾಗೂ ಮಾದಕ ದ್ರವ್ಯಗಳ ದುರುಪಯೋಗಕ್ಕೆ ಚೆಕ್ಮೇಟ್ ಹಾಕುವ ಉದ್ದೇಶದಿಂದ ಈ ಡಿಜಿಟಲ್ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗಿದೆ ಅಂತ ಆರೋಗ್ಯ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಮಾಡಿ ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಔಷಧಿ ಸರಿ ಇಲ್ಲ ಅಂತ, ಆದರೂ ಅದು ಮಾರಾಟ ಆಗ್ತಾ ಇದ್ರೆ ಮತ್ತೆ ಏನು ಪ್ರಯೋಜನ ಅಂತ ಹೇಳಿ ನಾವು ಅದರ ಬಗ್ಗೆ ಒಂದು ಹೊಸ ವ್ಯವಸ್ಥೆ ತರೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದರಿಂದ ಕಳೆದ ವರ್ಷ ಈ ಸಹಿ ಮಾಡುವ ಸೌಲಭ್ಯವನ್ನು ನಾವು ಪ್ರಾರಂಭ ಮಾಡೋದು. ಅದು ಒಂದು ಈ ವ್ಯವಸ್ಥೆಯಲ್ಲಿ ಅದು ಆನ್ಲೈನ್ನಲ್ಲೇ ಈ ಸಹಿ ಮಾಡುವಂಥದ್ದು. ಅದರ ಮುಖಾಂತರ ನಮಗೆ ತಕ್ಷಣವೇ ಮಾರುಕಟ್ಟೆಯಿಂದ ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿ ಸಿಗುವಂಥದ್ದು ಆಗ್ತಾ ಇತ್ತು ಅಲ್ವಾ. ಅದ್ರ ಮುಖಾಂತರ ನಾವು ಕಳೆದ ವರ್ಷ ಪ್ರಥಮ ಬಾರಿಗೆ ಸುಮಾರು 1.85 ಕೋಟಿ ಮೌಲ್ಯದ ಈ ಔಷಧಿಗಳನ್ನು ಅನುತ್ತಮ ಔಷಧಿಗಳನ್ನು ನಾವು ಹಿಂಪಡೆಯೋದಕ್ಕೆ ಅವಕಾಶ ಆಯಿತು. ಸೊ ಈಗ ನಾವೇನು ಮಾಡಿದ್ದೀವಿ, ಈ ಪೋರ್ಟಲನ್ನು ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಫಾರ್ಮಸಿಸ್ಟ್ ಅವರನ್ನು ನಾವು ನೆಕ್ಸ್ಟ್ ಅವ್ರು ತೊಗೋಬೇಕು, ಆ ಡೇಟಾಬೇಸ್ಗೆ ನಾವು ತೊಗೋಬೇಕಾಗ್ತದೆ. ಅದನ್ನು ನೆಕ್ಸ್ಟ್ ಸ್ಟೇಜಲ್ಲಿ ತೊಗೊಳ್ತೀವಿ. ಈಗ ನಾವು ಈ ಹೋಲ್ಸೇಲ್ ಮಟ್ಟದಲ್ಲಿ, ಸ್ಟಾಕಿಸ್ಟ್ ಮಟ್ಟದಲ್ಲಿ ಇವತ್ತು ಸಂಪೂರ್ಣವಾಗಿ ಅದನ್ನು ತಡೆ ಹಿಡಿಯುವಂಥ ಕೆಲಸ ಆಗ್ತದೆ. ಅದರಿಂದ ಅದನ್ನು ಹಿಂತಿರುಗಿಸುವಂಥ ಕೆಲಸ ಆಗ್ತದೆ. ಆ ಬ್ಯಾಚನ್ನು ಮತ್ತೆ ಅವರು ಮಾರಾಟ ಮಾಡೋಂಗಿಲ್ಲ, ಅದನ್ನು ಹಿಂತಿರುಗಿಸಬೇಕು ಮತ್ತು ಆ ಕಂಪನಿಯವರು ಅದರ ಜವಾಬ್ದಾರಿ ತೊಗೊಳ್ಬೇಕಾಗ್ತದೆ. ಸೊ ಈ ಹಿಂತಿರುಗಿಸುವಂಥ ಕೆಲಸ ಅದನ್ನು ರಿಯಲ್ ಟೈಮಲ್ಲಿ ಆಗ್ತದೆ. ಅಂದರೆ ತಕ್ಷಣಕ್ಕೆ ನಮ್ಗೆ ಗೊತ್ತಾಗಿದ್ದ ತಕ್ಷಣ ನಾವು ಟೆಸ್ಟ್ ಮಾಡ್ತೀವಿ, ವೆರಿಫೈ ಮಾಡ್ತೀವಿ, ಪ್ರೂವ್ ಆಯಿತು. ಸೊ ಆ ರಿಯಲ್ ಟೈಮಲ್ಲಿ ನಾವು ಇಡೀ ರಾಜ್ಯಕ್ಕೆ, ಎಲ್ಲ ರಾಜ್ಯದ ಸ್ಟಾಕೇಜ್ಗೆ ಆ ಮೆಸೇಜು ಕೊಟ್ಬಿಡ್ತೀವಿ. ಯಾರ್ಯಾರ ಹತ್ರ ಸ್ಟಾಕ್ ಇದೆ ಅಲ್ಲಿಗೆ ಫ್ರೀಸ್ ಆಗಿಬಿಡ್ತದೆ. ಮತ್ತು ಅವ್ರಿಗೆ ನಾನು ಮೊದಲು ಹೇಳಿದಾಗೆ ಮುಂದೆ ಅವರಿಗೆ ವಹಿವಾಟ ಮಾಡೋದಕ್ಕೆ ಅವಕಾಶ ನಿರ್ಬಂಧನೆ, ಅವ್ರಿಗೆ ಆ ಸ್ಕೋಪೇ ಬರೋದಿಲ್ಲ. ಅವ್ರು ಮಾಡೋದಕ್ಕೆ ಇಚ್ಛೆ ಇದ್ದರೂ ಕೂಡ ಮಾಡೋಕ್ಕಾಗಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗ್ತದೆ. ಸೊ ಅದು ಬಹುಶಃ ಇದು ನಮ್ಮ ಒಂದು ಇಡೀ ದೇಶದಲ್ಲೇ ಎಲ್ಲೂ ಕೂಡ ಈ ವ್ಯವಸ್ಥೆಯನ್ನು ತೊಗೊಂಬಂದಿಲ್ಲ. ನಾವು ಇವತ್ತು ರಾಜ್ಯದಲ್ಲಿ ತೊಗೊಂಬಂದಿದ್ದೇವೆ. ಇದು ಒಂದು ಅತ್ಯಂತ ಒಂದು ಉತ್ತಮ ಕ್ರಮ ಅಂತ ನಾನಂತೂ ಒಂದು ಸುಧಾರಣೆಯ ಕ್ರಮ ಅಂತ ನಾನು